ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮ್ಮ ಜೊತೆಲಿ ಒಂದು ಪುರಾಣದ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಪಾಂಡವರು ವನವಾಸದಲ್ಲಿದ್ದಾಗ ವಿರಾಟ ದೇಶದಲ್ಲಿ ತಂಗಿದ್ರು. ಅಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಥಾನವನ್ನ ತಗೊಂಡಿದ್ರು. ಅದರಲ್ಲಿ ಭೀಮಸೇನ ಮಾತ್ರ ಒಬ್ಬ ಅಡುಗೆ ಭಟ್ಟನಾಗಿ ಮತ್ತು ಕುಸ್ತಿಪಟುವಾಗಿ ಕೆಲಸ ಮಾಡ್ತಿದ್ರು. ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದಾಗ ಅವರು ಮಾಡ್ತಿದ್ದಂತ ಒಂದೊಂದು ಅಡುಗೆನೂ ಅದ್ಭುತವಾಗಿರ್ತಾ ಇತ್ತು. ಹೀಗಿದ್ದಾಗ ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನಿಗೋಸ್ಕರ ಭೀಮಸೇನ ಮಹಾರಾಜ ಒಂದು ಅದ್ಭುತವಾದ ಸಿಹಿ ರಸಾಲವನ್ನ ತಯಾರಿ ಮಾಡ್ತಾರೆ. ರಸಾಲ ಅಂದ್ರೆ ಒಂದು ಡ್ರಿಂಕ್ ಅಂತ ಅರ್ಥ. ಅದು ಭೀಮಸೇನ ಶಿಖರಣಿ. ಶಿಖರಣಿ ಅನ್ನೋ ಹೆಸರು ಶ್ರೀಕೃಷ್ಣ ಪರಮಾತ್ಮನ ಹೆಸರಿನಿಂದ ಬಂದಿದೆ. ಅದು ಭೀಮಸೇನ ಮಹಾರಾಜ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ರಿಂದ ಅದು ಭೀಮಸೇನ ಶಿಖರಣಿ ಅನ್ನೋ ಹೆಸರನ್ನು ಹೊಂದಿದೆ. ಅದನ್ನ ಪ್ರೀತಿಯಿಂದ ಶ್ರೀಕೃಷ್ಣ ಪರಮಾತ್ಮನಿಗಾಗಿ ಮಾಡಿಕೊಟ್ಟಾಗ ಕೃಷ್ಣ ತುಂಬಾನೇ